ನೋವಿಗೆ ಔಷಧಿ ಬೇಕು, ದುಃಖಕ್ಕೆ ಸಮಾಧಾನ ಸಾಕು. ಆದರೆ ಕಷ್ಟ ಬಂದಾಗ ದೇವರು ಬೇಕೇ ಬೇಕು. ಇದೇ ನಮ್ಮ ಸ್ವಾಗತ್ ಆಭರಣ ಅರ್ಪಿಸುವ ಸತ್ಯಂ ಶಿವಂ ಸುಂದರಂ. ನರೇಂದ್ರ ಮೋದಿ ದೇಶ ಕಂಡ ಯಶಸ್ವಿ ಮುಖ್ಯಮಂತ್ರಿ. ಸದ್ಯಕ್ಕೆ ಪ್ರಧಾನಿ ಹುದ್ದೆಯ ರೇಸ್ನಲ್ಲಿರುವಂತಹ ವ್ಯಕ್ತಿ. ಇಂಥ ನರೇಂದ್ರ ಮೋದಿ ಅದೊಂದಿನ ಕರ್ನಾಟಕದ ದೇವಸ್ಥಾನಕ್ಕೆ ಬರ್ತಾರೆ. ಯಾವುದು ಆ ದೇವಸ್ಥಾನ? ಇವತ್ತು ಆರ್ಟ್ ಆಫ್ ಲಿವಿಂಗ್ನ ಮೂಲಕ ಜಗದ್ವಿಖ್ಯಾತಿ ಪಡ್ಕೊಂಡವರು ಶ್ರೀ ರವಿಶಂಕರ್ ಗುರೂಜಿ. ಅದು 1997ನೇ ಇಸ್ವಿ. ಆಗ ಗುರೂಜಿ ಈ ಎತ್ತರಕ್ಕೆ ಏರಲಿಲ್ಲ. ಆಗ್ಲೇ ಒಂದು ಜಾಗದಲ್ಲಿ ಈ ಎತ್ತರಕ್ಕೆ ಏರೋ ಭವಿಷ್ಯ ಸಿಕ್ಕಿತ್ತು. ಆ ಜಾಗ ಯಾವುದು? ಮೈಸೂರು ರಾಜಮನೆತನದ ಶ್ರೀಕಂಠ ದತ್ತ ಒಡೆಯರ್ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಚುನಾವಣೆಗೆ ನಿಂತಾಗ ಬಂದಿದ್ದು ಇದೇ ಜಾಗಕ್ಕೆ. ಅವರ ಗೆಲುವಿಗೆ ಕಾರಣವಾದ ಜಾಗ ಯಾವುದು? ಇಲ್ಲಿ ನಡೆಯೋ ಒಂದು ಆಶ್ಚರ್ಯದ ಬಗ್ಗೆ ಕೇಳಿ ಖುದ್ದು ದೇವೇಗೌಡರೇ ಇಲ್ಲಿಗೆ ಬರ್ತಾರೆ. ಅವರ ಹಿಂದೆ ಕುಮಾರಸ್ವಾಮಿಯವರು ಹಾಜರಾಗ್ತಾರೆ. ಚಿತ್ರರಂಗದಿಂದ ಇಲ್ಲಿಗೆ ಬಾರದ ಗಣ್ಯರೇ ಇಲ್ಲ ಎನ್ನಬಹುದು. ರಾಜ್ಕುಮಾರ್, ಅಂಬರೀಷ್, ಸುದೀಪ್, ತಾರಾ, ಶಶಿಕುಮಾರ್ರಿಂದ ಹಿಡ್ಕೊಂಡು ಇತ್ತೀಚಿನ ಯಶ್ ತನಕ ಸಾಕಷ್ಟು ಜನ ಇಲ್ಲಿಗೆ ಬಂದು ಹೋಗಿದ್ದಾರೆ. ಇಲ್ಲಿನ ಆ ಚಮತ್ಕಾರವನ್ನ ಕಣ್ಣಾರೆ ಕಂಡಿದ್ದಾರೆ. ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಯಾರಿಗೆ ತಾನೇ ಇರೋದಿಲ್ಲ? ಎಲ್ರಿಗೂ ಇದ್ದೇ ಇರುತ್ತೆ. ನಿಮ್ಮ ಭವಿಷ್ಯವನ್ನ ಒಂದು ದೈವಿ ಶಕ್ತಿಯೇ ಹೇಳುತ್ತೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದಲ್ವಾ? ಹೌದು, ಇಲ್ಲಿನ ಒಂದು ಶಕ್ತಿ ನಿಮ್ಮ ಭವಿಷ್ಯವನ್ನ ವಿಚಿತ್ರ ರೀತಿಯಲ್ಲಿ ಬರೆದು ತೋರಿಸುತ್ತೆ. ಭವಿಷ್ಯ ಹೇಳುವುದಕ್ಕೆ ಸಾಕಷ್ಟು ವಿಧಾನಗಳಿವೆ. ಕೆಲವರು ಕವಡೆ ಹಾಕ್ತಾರೆ, ಕೆಲವರು ಜಾತಕ ನೋಡ್ತಾರೆ, ಕೆಲವರು ಮುಖ ನೋಡ್ತಾರೆ, ಇನ್ನು ಕೆಲವರು ಅಂಗೈ ನೋಡ್ತಾರೆ. ಆದರೆ ಇಲ್ಲಿನ ವಿಷಯನೇ ಬೇರೆ. ಎಲ್ಲಕ್ಕಿಂತ ವಿಶೇಷ ಅಂದ್ರೆ ಇಲ್ಲಿ ಭವಿಷ್ಯ ಹೇಳೋದು ಮನುಷ್ಯರೇ ಅಲ್ಲ. ಬಂದ್ಮೇಲೆ ದೇವರು ಯಾವ ಥರ ಹಲಗೆ ಮೇಲೆ ಬರೆದು ಕಳಿಸದಿಂದ ಯಾವ ನಮ್ಮ ಸಮಸ್ಯೆನ ಅವರೇ ಹೇಳಿದ್ರು, ದೇವಿನೇ ಹೇಳಿದ್ರು. ಹೌದು, ಇದು ಈ ಜಾಗದ ವಿಸ್ಮಯ. ಇಲ್ಲಿ ಭವಿಷ್ಯ ಹೇಳೋದು ಇಲ್ಲಿನ ಶಕ್ತಿ ಅನಿಸ್ಕೊಂಡ ದೇವ್ರೆ. ಅದು ಪ್ರಶ್ನೆ ಕೇಳಿದವರ ಎದುರು ಬರೆಯೋದರ ಮೂಲಕ. ಆದರೆ ನೀವು ಯಾವುದೇ ಒಂದು ಭಾಷೆಯಲ್ಲಿ ಕೇಳಿದ್ರು ದೇವಿ ಬರಿತಾಳೆ ಅನ್ನೋದೇ ಇಲ್ಲೊಂದು ಒಂದು ವಿಶೇಷ. ಬಟ್ ಅದು ದೇವಿಗೆ ನೀವು ಯಾವುದಾರ ಭಾಷೆಯಲ್ಲಿ ಕೇಳಿ ಹೇಳ್ತಾಳೆ, ಅಥವಾ ಮನಸ್ಸಲ್ಲಿ ಇಟ್ಕೊಂಡು ನೀವು ಕೇಳಿದ್ರು ಹೇಳ್ತಾಳೆ, ಯಾವುದೋ ಒಂದು ಗುರುತು ಮಾಡಿ ನೀವು ಮನಸ್ಸಲ್ಲಿ ಇಟ್ಕೊಂಡ್ರು ಹೇಳ್ತಾಳೆ. ಅದೊಂದು. ಬಟ್ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಈ ಕ್ಷೇತ್ರಕ್ಕೆ ಯಾರೇ ಭಕ್ತರು ಬಂದರೂ ಅವ್ರಿಗೊಂದು ವಿಶೇಷವಾದ ಒಂದು ಪವರ್ ಇದೆ. ಎಲ್ಲೂ ಪರಿಹಾರ ಸಿಗದೇ ಇರುವಂತಹ ಸಮಸ್ಯೆಗಳನ್ನು ಹೊತ್ಕೊಂಡು ಸಾವಿರಾರು ಜನ ಭಕ್ತರು ಈ ಕ್ಷೇತ್ರಕ್ಕೆ ಬರ್ತಾರೆ. ಅವ್ರ ಸಮಸ್ಯೆಗಳನ್ನು ಕೇಳ್ತಿದ್ರೆ ನಿಜಕ್ಕೂ ನಮಗೆ ಅಯ್ಯೋ ಅನ್ಸುತ್ತೆ. ಅದೇ ರೀತಿ ಲಕ್ಷ್ಮಮ್ಮ ಅನ್ನೋರು ತಮ್ಮ ಮಗನ ಆರೋಗ್ಯದ ಸಮಸ್ಯೆಗೆ ಪರಿಹಾರ ಹುಡುಕೊಂಡು ಈ ದೇವಿಯ ದರ್ಶನ ಮಾಡೋಕೆ ಬಂದಿದ್ದಾರೆ. ಅವರ ಸಮಸ್ಯೆಯ ಬಗ್ಗೆ ಅವ್ರ ಹತ್ರನೇ ಕೇಳೋಣ, ಬನ್ನಿ. ಹೇಳಿ ಅಮ್ಮ, ನಿಮ್ಮ ಮಗನಿಗೆ ಏನೋ ಸಮಸ್ಯೆ ಇತ್ತು ಅಂತ ಕೇಳ್ಬಿಟ್ಟು. ನಾನು ನನ್ನ ಮಗನಿಗೆ ತುಂಬ ಹುಷಾರಿತ್ತಲ್ಲಪ್ಪ. ನಾನು ಬೆಂಗಳೂರು ಎಲ್ಲ ಕಡಲು ಹೊತ್ಕೊಂಡು ಮೆರೆದೆ, ಸುತ್ತಿ ಸಾಕಾಗೋಯ್ತುಪ್ಪ. ದೇವಸ್ಥಾನ, ಯಾವ ದೇವಸ್ಥಾನ ಬೇಕು ಆ ದೇವಸ್ಥಾನ ಎಲ್ಲ ಸುತ್ತೆ. ಎಲ್ಲಿ ಸುತ್ತಿದ್ರು ನನಗೆ ನನ್ನ ಕಷ್ಟ ಪರಿಹಾರ ಆಗನಲ್ಲ. ಮಾತೇ ಬರ್ತಲ್ಲ, ಅವನಿಗೆ ಮಾತಾಡ್ತಲ್ಲ ಗೊತ್ತಿಲ್ಲ, ಅವನಿಗೆ ಮನುಷ್ಯನ ಮೇಲೆ ಹಿಂಗೆ ನಿಂತ್ಕತಾನೆ ಅನ್ನೋದು ನಾನು ತಿಳಿದೇ ಇತ್ತಿಲ್ಲ. ಶಿವಮೊಗ್ಗದಲ್ಲಿ ನನ್ನ ಮಗನ ಈ ಥರ ಮಾಡಿ. ಏನ್ ಕೆಲಸ ಮಾಡ್ತಾರೆ ಮಗ? ಡ್ರೈವರ್.
ಡ್ರೈವರ್. ಇದಕ್ಕಿಂತ ಮುಂಚೆ ಆರಾಮಾಗಿದ್ರು 9 ತಿಂಗಳ ಮುಂಚೆ. ತುಂಬಾ ಚೆನ್ನಾಗಿದೆ. ಆಲ್ ಓವರ್ ಇಂಡಿಯಾ. ಅವನು ಅಲ್ಲೆಲ್ಲ ಬೆಂಗಳೂರಲ್ಲೆಲ್ಲ 2 ಹೆಣ್ಮಕ್ಳು ಬೆಂಗಳೂರಿಗೆ ನಾನು ಮದುವೆ ಮಾಡಿರೋದು. ಅಲ್ಲೇ ಇದ್ಕೊಂಡು ತುಂಬಾ ಚೆನ್ನಾಗಿದ್ದಪ್ಪ. 9 ತಿಂಗಳಿಂದಲೂ ನನ್ನ ಮಗ ತುಂಬಾ ಸೀರಿಯಸ್ಸು ಅಂದರೆ ಜೀವನೇ ಹೋಯ್ತು ತಗೋಗಿ ಅಂತ ಬೆಂಗಳೂರಲ್ಲಿ ಹೇಳಿದ್ರು. ಅಲ್ಲಿಂದ ತಗೊಂಡು ಶಿವಮೊಗ್ಗಕ್ಕೆ ಹೋಯ್ದು. ಕಣ್ಣು ಗಿಣ್ಣು ಏನು ಮುಚ್ಚಿದ ಕಣ್ಣು ಬಿಟ್ಟುತ್ತಿಲ್ಲ. ಅವನಿಗೆ ಅವನ ಮಾತೇ ಇಲ್ಲ, ಯಾರ್ದು ಇಲ್ಲ, ತಾಯಿ ಅಕ್ಕರ್ದು ಯಾರ್ದು ಇಲ್ಲ. ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಟ ಆಯ್ತೆ ಹೊರತು ಮತ್ತೆ ಮೊದಲಿನ ಹಾಗೆ ಆಗೋ ಸೂಚನೆ ಕಾಣೋದಿಲ್ಲ. ಡ್ರೈವರ್ ಕೆಲಸ ಮಾಡಿಕೊಂಡು ಇಡೀ ದೇಶ ಸುತ್ತಕೊಂಡಿದ್ದ ಮಗನಿಗೆ ಈಗ 4 ಹೆಜ್ಜೆ ಎತ್ತಿಡೋಕ್ಕೂ ತಾಯಿಯ ಆಸರೆ ಬೇಕು. ಇವರ ಕಷ್ಟಕ್ಕೆ ಆಗೋದಕ್ಕೆ ಇನ್ನೊಬ್ಬರಿಲ್ಲ. ಆಗ ನಾನಿದ್ದೀನಿ ಅಂದಿದ್ದು ಇಲ್ಲಿನ ಅಗೋಚರ ಶಕ್ತಿ. ದೇವಿ ಈಗ ನಾನಿದ್ದೀನಿ, ನೀನೇನು ಹೆದರಬೇಡ, ಒಂದು ಗಾಳಿಗೆ ಸಂಪಟ್ಟಿದ್ದು ಅದು, ನಾನು ಹೊಡ್ಕೊತೀನಿ, ಮುಂದೆ ಅಮಾವಾಸ್ಯೆ ಬಾ, ನಾನು ನೋಡ್ತೀನಿ, ಈಗ ಒಂಚೂರು ಇದು ಮಾಡ್ಕೊಂಡು ಹೋಗು ಅಂತ ಹೇಳಿ ನನಗೊಂದಿಷ್ಟು ಶಾಂತಿ ಬರೋಂಗೆ ಹೇಳಿ ಕಳಿಸುವ. ಮುಂದೇನಾಗತ್ತೆ? ನನ್ನ ಸಮಸ್ಯೆ ಪರಿಹಾರ ಆಗತ್ತಾ? ಪರಿಹಾರ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನೋ ಭಕ್ತರ ಪ್ರಶ್ನೆಗೆ ಹಲಗೆ ಮೇಲೆ ಬರೆದು ತೋರಿಸೋದು ಇಲ್ಲಿರೋ ಒಂದು ದೈವ ಶಕ್ತಿ. ಕಳಸದ ತುದಿಯಿಂದ ಬರೆಯೋ ಭವಿಷ್ಯ ಇಂದಿಗೂ ಸುಳ್ಳಾಗಿಲ್ಲ. ಇದಕ್ಕಿಲ್ಲಿದೆ ಮತ್ತೊಂದು ಉದಾಹರಣೆ. ಇವರ ಹೆಸರು ನಾಗರಾಜು. ರೈತ. 2 ಎಕರೆ ಜಮೀನೇನೂ ಇತ್ತು, ಆದರೆ ನೀರಿಲ್ಲ. ಇವರ ಜಮೀನಿರೋ ಜಾಗವನ್ನ ಬರಡು ಭೂಮಿ ಅಂತಾನೆ ಕರೀತಿದ್ರು. ಇನ್ನು ನೀರೆಲ್ಲಿಂದ ಬರಬೇಕು? ಜೀವನ ನಡೆಸೋಕು ಕಷ್ಟ ಆಯಿತು. ಎಷ್ಟೋ ರೈತರಿಗೆ ಕೊನೆಗೆ ಕಾಣೋದೇ ಆತ್ಮಹತ್ಯೆಯ ದಾರಿ. ಆದರೆ ಈ ನಾಗರಾಜು ಅದಕ್ಕಿಂತ ಮುಂಚೆ ಬಂದಿದ್ದು ಈ ಶಕ್ತಿಯ ಹತ್ತಿರ. ಇಲ್ಲಿ ಬಂದು ನಾವು ದೇವ್ರು ಕೇಳಬೇಕು ಅಂತ ಇಲ್ಲಿರೋ ಅನುಭವಸ್ಥರನ್ನ ಕೇಳಿದ್ವಿ. ಅವ್ರು ಆಯಿತು ಬನ್ನಿ ಕೇಳಿರಂತೆ ಅಂತ ಹೇಳ್ಬಿಟ್ಟು ಹೋಗಿ ದೇವ್ರ ಮುಂದೆ ಕೂತ್ಕೊಂಡ್ವಿ. ಅದೇ ಒಂದು ಹಲಿಗೆ ಇರುತ್ತೆ. ಹಲಿಗೆ ಮೇಲೆ ಕಳಸದಲ್ಲಿ ಬರೆಯುತ್ತೆ ಅಮ್ಮ, ನಾವು ಏನು ಹೇಳ್ತೀವಿ ಅದಕ್ಕೆ ಉತ್ತರ ಕೊಡುತ್ತೆ. ನಿಮ್ಗೆ ಆಗುತ್ತಾ ಇಲ್ವಾ ಕೆಲಸ ಅಂತ. ಇಲ್ಲ ಆಗಬೇಕಮ್ಮ ಅಂದಿದ್ದಕ್ಕೆ ಆಯ್ತಪ್ಪ ನಾನು ಮಾಡಿಕೊಡ್ತೀನಿ ಅಂದರು. ಅಮ್ಮ ನಾನು ಏನು ಮಾಡಬೇಕು ಅಂತ. ಸರಿ ಈ ಹೂವು ತಗೊಂಡೋಗ್ಬಿಟ್ಟು ಅಲ್ಲಿ ಯಾರನ್ನ ಒಬ್ಬರು ಜಿಯಾಲಜಿಸ್ಟ್ ಹತ್ರ ತೋರಿಸಿ ಆ ಬೋರ್ ಕೊರೆಸಿ ನೀರು ಸಿಗುತ್ತೆ ಅಂತ ಅಂತು. ಸರಿ ಅಂತ ಹೇಳ್ಬಿಟ್ಟು ಆ ಅಮ್ಮನ ಹೇಳಿದ ಪ್ರಕಾರನೇ ತಗೊಂಡೋಗ್ಬಿಟ್ಟು ಅಲ್ಲಿ ಕೊರೆಸಿದ್ವಿ ನೀರು, ಬೋರ. ಒಂದು 2.5 ಇಂಚು ನೀರು ಬಂತು. ವೈಜ್ಞಾನಿಕ ಪರೀಕ್ಷೆ ನಡೆಸಿ ಇಲ್ಲಿ ನೀರು ಸಿಗೋದಿಲ್ಲ ಅಂತ ಹೇಳಿದ ಜಾಗದಲ್ಲೇ ನೀರು ಉಕ್ಕಿ ಬಂದಿತ್ತು. ಮತ್ತೊಮ್ಮೆ ಈ ಶಕ್ತಿಯ ಹತ್ರ ಭವಿಷ್ಯ ಕೇಳಿ ಇನ್ನೊಂದು ಬೋರ್ ಕೊರೆಸ್ತಾರೆ. ಅದರಲ್ಲೂ ಸಮೃದ್ಧ ನೀರು. ಕಷ್ಟದ ಜೀವನ ಒಂದು ಹದಕ್ಕೆ ಬರುತ್ತೆ. ಇಲ್ಲಿ ಹಲಗೆ ಮೇಲೆ ಭವಿಷ್ಯ ಬರೆಯೋ ಶಕ್ತಿ ಯಾವುದು? ಈ ಶಕ್ತಿಯಿಂದ ಎಂಥ ಪವಾಡ ಸಾಧ್ಯ ಅನ್ನೋದಕ್ಕೆ ಈ ಸುಧಾಮಣಿಯೇ ಸಾಕ್ಷಿ. ವೃತ್ತಿಯಲ್ಲಿ ಟೀಚರ್ ಆಗಿರೋ ಸುಧಾಮಣಿಯವರ ಜೀವನದಲ್ಲಿ ಒಮ್ಮೆ ಒಂದು ದೊಡ್ಡ ಬಿರುಗಾಳಿಯೇ ಬೀಸಿ ಹೋಗುತ್ತೆ. ಅದು ಇದ್ದ ಒಬ್ಬನೇ ಮಗ ಕೈತಪ್ಪಿ ಹೋಗೋ ಭೀತಿ. ಆ ಘಟನೆ ಈಗಲೂ ಟೀಚರ್ ಕಣ್ಣು ಮುಂದೆ ಬರುತ್ತೆ. ಅಮ್ಮ, ನೀ ಪಾಠ ಮಾಡೋದೆಲ್ಲ ಸ್ಕೂಲಲ್ಲಿ ಇಟ್ಕೋ, ನನಗೆ ಪಾಠ ಮಾಡಕ್ ಬರಬೇಡ. ಈಗೇನು ಬಿಸ್ನೆಸ್ ಮಾಡಕ್ ದುಡ್ಡು ಕೊಡ್ತೀಯಾ ಇಲ್ವೋ? ಆಗೋದಿಲ್ಲ. ಹಣ ಕೊಡ್ಲಿಲ್ಲ ಅಂದ್ರೆ ಅಷ್ಟೇ. ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗ್ತೀನಿ. ನನ್ನ ದಾರಿ ನಾನು ನೋಡ್ಕೊಂತೀನಿ. ಈ ನರಕದಲ್ಲಿ ನನಗೆ ಇರಕ್ಕಾಗಲ್ಲ. ಅಭಿ, ನಿನ್ಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನಿ ನೀನು ಗೊತ್ತಿಲ್ವೇನೋ? ನೀನ್ ಕಷ್ಟಪಟ್ಟಿದ್ದೆ ಅಂತ ನಾನ್ ಪಡ್ಬೇಕಾ? ನನ್ನ ಕೈಲಾಗಲ್ಲ, ಬಿಡವ. ಅವನಿಗೋಸ್ಕರ ಅಂತಾನೆ ನಾನು ನನ್ನ ವರ್ಕಿಂಗ್ ಪ್ಲೇಸು ಬಿಟ್ಬಿಟ್ಟು ತುಮಕೂರಿಂದ ನಾನೇ ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೆ ಫ್ಯಾಮಿಲಿ ಎಲ್ಲ ಶಿಫ್ಟ್ ಮಾಡಿದ್ದೀನಿ. ಇಲ್ಲಿಗೆ ಬಂದ ಮೇಲೆ ಅವನು ಡಿಪ್ಲೊಮಾನೂ ಮಾಡ್ಕೊಳ್ಳಲ್ಲ, ಅಸಲು ಎಜುಕೇಷನ್ನೇ ಬೇಡ ಅಂತ ಹೇಳಿಬಿಟ್ಟು ನನಗೆ ಒಂಥರ ಅಪ್ಸೆಟ್ ಆಗೋಂಗೆ ಬಿಹೇವ್ ಮಾಡ್ತಾ ಇದ್ದ. ಒಳ್ಳೆ ಟೀಚರ್ ಅಂತ ಹೆಸರು ಗಳಿಸಿದ್ದ ಸುಧಾಮಣಿಯವರ ಮಗ ಓದು ಅಂದರೆ ದ್ವೇಷ ಮಾಡೋದಕ್ಕೆ ಶುರು ಮಾಡ್ತಾನೆ. ಕಾಲೇಜು ಬೇಡ ಅಂತ ಡಿಪ್ಲೊಮಾಗೆ ಸೇರಿಸ್ತಾರೆ. ಅವನಿಗೋಸ್ಕರ ಊರನ್ನೇ ಬದಲಾಯಿಸ್ತಾರೆ. ಆದರೆ ಆಗಿದ್ದೇನು? ಇದ್ದೊಬ್ಬ ಮಗ ಮನೆ ಬಿಟ್ಟು ಹೋಗ್ತಾನೆ. ಆಗ ಈ ಟೀಚರ್ ಬಂದಿದ್ದು ಈ ಶಕ್ತಿಯ ಮೊರೆ ಹೋಗಿ. ಮಗ ಮತ್ತೆ ಸಿಗೋದೇ ಇಲ್ಲ ಅಂದ್ಕೊಂಡಿದ್ದ ಸುಧಾಮಣಿಗೆ ಈ ಶಕ್ತಿ ಬರೆದ ಭವಿಷ್ಯ ಏನಾಯ್ತು?
ಇಂಥ ಒಂದು ಆಶ್ಚರ್ಯಕರ ಶಕ್ತಿ ಇರೋದಾದರೂ ಎಲ್ಲಿ?